ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಸಂದೇಶ್. ಎಲ್ಲರಿಗೂ ಜಸ್ಟ್ ಲರ್ನಿಂಗ್ ವಿತ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ನಾಗಬ್ರಹ್ಮ ದೇವಾಲಯ ಸೂರತ್ಕಲ್ಲಿರತಕ್ಕಂಥದ್ದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಾಗಬ್ರಹ್ಮ ದೇವಾಲಯ ಎಲ್ಲಪ್ಪ ಇದೆ ಅಂದರೆ NITK ಸೂರತ್ ಒಳಗಡೆ ಇದೆ. ಇದು ತುಂಬ ಹಳೆಯ ದೇವಸ್ಥಾನ. ಇದನ್ನು ಹಿಂದಿನಿಂದಲೂ ಕೂಡ ಮೇಂಟೈನ್ ಮಾಡ್ತಾ ಇರೋಂಥದ್ದು NITK ಸೂರತ್ಕಲ್ಲು. ಇವತ್ತು ವಿಶೇಷವಾದ ಪೂಜಾ ಕಾರ್ಯ NITK ಸೂರತ್ಕಲ್ಲಲ್ಲಿ ಇತ್ತು. ನಾಗಬ್ರಹ್ಮ ದೇವರಿಗೆ ಕಳಸ ಸಹಿತ ಪಂಚಾಮೃತ ಅಭಿಷೇಕ ಇತ್ತು. ಬ್ರಹ್ಮದೇವರು, ರಕ್ತೇಶ್ವರಿ ಅಮ್ಮನವರು, ನಂದಿ, ಕ್ಷೇತ್ರಪಾಲ, ಈ ಎಲ್ಲ ದೇವರುಗಳಿಗೆ ಕಲಶಾಭಿಷೇಕ ಕಾರ್ಯನೂ ಕೂಡ ಇತ್ತು. ಮತ್ತು ಆಶ್ಲೇಷ ಬಲಿ ಕಾರ್ಯನೂ ಕೂಡ ಇತ್ತು. ಮತ್ತು ನಾಗತಂಬಿಲ ಸೇವೆ ಮತ್ತು ಓಟು ಆರಾಧನೆ, ಹೀಗೆ ಹಲವಾರು ಪೂಜಾ ಕಾರ್ಯಗಳು ಇವತ್ತು ನಮ್ಮ ನಾಗಬ್ರಹ್ಮ ದೇವಾಲಯದಲ್ಲಿ ನಡೆಯಿತು. ನೀವು ನೋಡ್ತಾ ಇರ್ಬೋದು, ಮಧ್ಯಾಹ್ನ 12 ಗಂಟೆಗೆ ಪೂಜೆ ಆದಮೇಲೆ ಎಲ್ಲರಿಗೂ ಕೂಡ ಪ್ರಸಾದವನ್ನು ಕೊಟ್ಟರು. ನೋಡಿ, ತುಂಬ ಚೆನ್ನಾಗಿ ದೇವಸ್ಥಾನವನ್ನು ಅರೇಂಜ್ಮೆಂಟ್ ಮಾಡಲಾಗಿತ್ತು. ಮತ್ತು ನಾಗ ಪ್ರತಿಷ್ಠಾನ ಆಗಿದ್ದ ಜಾಗದಲ್ಲಿ ಕೂಡ ತುಂಬ ಶುಚಿತ್ವವನ್ನು ಕಾಪಾಡಿ ದೇವರ ಆರಾಧನೆಯನ್ನು ಬೆಳಗಿನ ಜಾವ 6 ಗಂಟೆಯಿಂದನೇ ಎಲ್ಲನೂ ಸ್ಟಾರ್ಟ್ ಮಾಡಿ ತುಂಬ ವಿಜೃಂಭಣೆಯಿಂದ ಕಾರ್ಯವನ್ನು ಮಾಡಲಾಯಿತು. ನೀವು ನೋಡ್ತಾ ಇರಬಹುದು, ಈ ಎಲ್ಲ ದೇವಾಲಯಗಳು ನಾಗದೇವರು ಮತ್ತು ಪರಿವಾರ ದೇವರುಗಳ ಒಂದು ಆಲಯಗಳಾಗಿವೆ. ಇದು ಫ್ರಂಟ್ ವ್ಯೂ ಆಗಿರುತ್ತೆ. ಇದು 19ನೇ ವರ್ಷದ ಪೂಜಾ ಕಾರ್ಯವಾಗಿದ್ದು, ಈ ವರ್ಷ ದೇವಸ್ಥಾನ ಸುತ್ತಮುತ್ತ ಎಲ್ಲ ತುಂಬ ಶುಚಿತ್ವವನ್ನು ಕಾಪಾಡಿಕೊಂಡು ಮತ್ತು ಕೆಲವೊಂದು ರಿನೋವೇಷನ್ ಆ್ಯಕ್ಟಿವಿಟಿನೂ ಕೂಡ ಮಾಡಿ, ಟೈಲ್ಸ್ ಹಾಕ್ಸೋದಾಗಿರ್ಬೋದು ಮತ್ತು ಸುತ್ತಮುತ್ತ ಕಲ್ಲು ಹಾಸುಗಳನ್ನು ಹಾಕೋದಾಗಿರ್ಬೋದು, ಎಲ್ಲನೂ ಕೂಡ ತುಂಬ ಕೇರ್ಫುಲ್ಲಾಗಿ ಮಾಡಿ ತುಂಬ ಅಚ್ಚುಕಟ್ಟಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಈಗ ನಾವು ನೋಡ್ತಾ ಇರೋಂತಹ ಒಂದು ದೈವ ಗುಡಿ, ಇದು ನಾಗದೇವರ ದೇವಾಲಯ ಆಗಿರ್ತದೆ. ತುಂಬ ಹಳೆಯ ಕಾಲದಿಂದನೂ ಕೂಡ ದೇವಸ್ಥಾನ ಇತ್ತು, ಮತ್ತು ಈಗ ಸ್ವಲ್ಪ ಇಂಪ್ರೂವ್ಡ್ ಆಗಿ ಈ ಥರ ಮಾಡಿದ್ದಾರೆ. 4 ಮೆಟ್ಲುಗಳಿವೆ ದೇವಸ್ಥಾನಕ್ಕೆ. ನೋಡ್ತಾ ಇರ್ಬೋದು, ಜ್ಯೋತಿ ಉರಿತಾ ಇದೆ, ಅಂದರೆ ದೀಪ ಉರಿತಾ ಇದೆ. ಬೆಳಗ್ಗೆಯಿಂದ ಪೂಜೆ ಆಗಿ 12 ಗಂಟೆ ಹೊತ್ತಿಗೆ ಎಲ್ಲ ಕ್ಲೋಸ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಮತ್ತು ನೋಡ್ತಾ ಇರ್ಬೋದು, ಬ್ರಹ್ಮಲಿಂಗೇಶ್ವರ ದೇವರಿದ್ದಾರೆ ಮತ್ತು ನಂದೀಶ್ವರ ದೇವರಿದ್ದಾರೆ. ಹೀಗೆ ನೋಡ್ತಾ ಇದ್ದರೆ ಮುಂದೆ ಹೋದಂತೆ ಕ್ಷೇತ್ರಪಾಲನ ಒಂದು ಕಟ್ಟೆಯೂ ಕೂಡ ನಮಗೆ ಸಿಗುತ್ತೆ. ನಮಗೆ ಕ್ಷೇತ್ರಪಾಲನ ಆಶೀರ್ವಾದವೂ ಕೂಡ ಇವತ್ತು ನಮಗೆ ಸಿಕ್ತು. ಮತ್ತು ಜೊತೆಗೆ 12ವರೆಗೆ ಒಂದು ಉತ್ತಮವಾದ ಪ್ರಸಾದವೂ ಕೂಡ ಸಿಕ್ತು. ಮತ್ತು ಈಗ ನೋಡ್ತಾ ಇರ್ಬೋದು, ತೀರ್ಥ ಪ್ರಸಾದವನ್ನು ಕೂಡ ಬಗ್ದಂತಹ ಎಲ್ಲ ಭಕ್ತಾದಿಗಳಿಗೆ ಹಂಚಿದ್ರು. ತುಂಬ ಇನ್ನೂ ಪ್ರಸಾದ ಇತ್ತು. ನಾವು ಕೂಡ ಮತ್ತೊಮ್ಮೆ ಪ್ರಸಾದವನ್ನು ಇಸ್ಕೊಂಡು, ಇದು ಇವತ್ತಿನ ಒಂದು ವಿಶೇಷ ಮಾಹಿತಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗುವ. ಬಾಯ್ ಬಾಯ್. ಇಂತಿ ನಿಮ್ಮ ಸಂದೇಶ್ ಗೌಡ KB.